ಸ್ಥಾಪನೆಯಾಗಿ 100 ವರ್ಷ ತುಂಬ್ತಾ ಇದೆ. ಸುಮಾರು 1925ರಂದು ಸ್ಥಾಪನೆಯಾದ ಈ ಸಂಘ ಈಗ 2025ಕ್ಕೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದೆ. ಇದೇ ಸೆಪ್ಟೆಂಬರ್ 24ರಂದು ನಮ್ಮ ಎಲ್ಲ ಸಮಾಜ ಬಾಂಧವರ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ, ಅವರ ಆತಿಥ್ಯದಲ್ಲಿ ಸಮುದಾಯದಲ್ಲೆಲ್ಲ ಕೂಡಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವೆಲ್ಲ ಭಾವಿಸಿದ್ದೀವಿ. ಅದಕ್ಕೆ ರಾಮಲಿಂಗ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಶತಮಾನೋತ್ಸವ ಸಮಿತಿಗೆ, ಎಚ್ ಕೆ ಪಾಟೀಲರು ಗೌರವ ಅಧ್ಯಕ್ಷರಿದ್ದಾರೆ, ಇಲ್ಲಿ SR ಪಾಟೀಲು, JD ಪಾಟೀಲು, ದೊಡ್ಡನಗೌಡರು, ರಾಜ್ಯದ ಎಲ್ಲ ನಮ್ಮ ಸಮುದಾಯದ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 12,000 ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ಸಂಸ್ಥೆ. KGಯಿಂದ PG ವರೆಗೂ ಅಲ್ಲಿ ಶಿಕ್ಷಣ ನಡೀತಾ ಇದೆ. ತಾಂತ್ರಿಕ ಮಹಾವಿದ್ಯಾಲಯ, 140 ಬೆಡ್ಡಿನ ಒಂದು ಆಸ್ಪತ್ರೆ, 300 ಬೆಡ್ಡಿನ ಒಂದು ಆಸ್ಪತ್ರೆ ಸಹ ಸಿದ್ಧ ಆಗ್ತಿದೆ. ಇನ್ನೇನು ಒಂದೂವರೆ ವರ್ಷಕ್ಕೆ 2028ಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯವು ಆ ಸಂಘಕ್ಕೆ ನಿರ್ಮಾಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 100 ವಸತಿಗಳು ತುಂಬಿಕೊಂಡಂತ ಆ ಸಂಸ್ಥೆಗೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇದೇ ಸೆಪ್ಟೆಂಬರ್ 24 ಅರಮನೆ ಮೈದಾನದಲ್ಲಿ ಯೋಜನೆಗೊಂಡಿದೆ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಆ ಕಾರ್ಯಕ್ರಮ ಮಾಡ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಸೀಮಿತವಾಗಿರುವಂತಹ ರೆಡ್ಡಿಜನ್ ಸಂಘ ನಮ್ಮೆಲ್ಲ ಮುಖಂಡ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿಜನ್ ಸಂಘವಾಗಿ ಸಮಾಜ ಬಾಂಧವರು, ರಾಜ್ಯದಲ್ಲಿರುವ ಸಮಾಜದ ಬಾಂಧವರೆಲ್ಲ ಸೇರಿಕೊಂಡು ಆಚರಣೆ ಮಾಡಬೇಕು ಅಂತ ಉದ್ದೇಶಿಸಿ ನಿಮ್ಮ ಮಾಧ್ಯಮದ ಮೂಲಕ ಜನರು ತಿಳಿಸಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲ ನಮ್ಮ ಬಂಧುಗಳನ್ನ ಆಹ್ವಾನ ಮಾಡ್ತಾ ಬಂದಿದ್ದೀವಿ. ಈ ಹಿಂದೆ ನಮ್ಮ ಎಲ್ಲ ಕರ್ನಾಟಕ ಎಲ್ಲ ಜಿಲ್ಲಾ ನಮ್ಮ ಸಂಘದಂತೆ ಬೆಂಗಳೂರಿಗೆ ಸೀಮಿತ ಅಂತ ತಿಳ್ಕೊಂಡಿದ್ರು. ಈ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ನಾವು ಎಲ್ಲ ಜಿಲ್ಲಾವಾರು, ತಾಲೂಕುವಾರು, ಎಲ್ಲ ನಮ್ಮ ಸಮುದಾಯದ ಗ್ರಾಮವಾರು ಎಲ್ಲರೂ ಭೇಟಿ ಮಾಡುವ ಮಟ್ಟಿಗೆ ನಾವು ಬಂದಿದ್ವಿ. ದಯವಿಟ್ಟು ಇಲ್ಲಿ ತನಕ ಕರ್ನಾಟಕ ರೆಡ್ಡಿಜನ್ ಸಂಘ ಬೆಂಗಳೂರು ಸೀಮಿತ ಅಂದಿದ್ರು, ಅದನ್ನು ಬಿಡಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಮಲ್ಲವರ ಮಕ್ಕಳಾಗಿ ನಾವೆಲ್ಲ ಜೀವಿಸೋಣ. ಮುಂದಿನ ಪರಿಸ್ಥಿತಿಗೆ ನಾವೆಲ್ಲರೂ ಮಾರ್ಗದರ್ಶನ. ಮತ್ತೆ ಈಗಾಗಲೇ 100 ವರ್ಷ ಅಂದ್ರೆ 24/9/2025ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗಿದೆ. ಆ ಸಂಘವನ್ನ ಬಹಳ ಕಷ್ಟದಿಂದ ಕಟ್ಟಿದಂತ ಇದರಿಂದ ಇವತ್ತು 100 ವರ್ಷಗಳಲ್ಲೇ ನಮ್ಮ ಸ್ವಾಮೀಜಿಯವರು ಹೇಳಿದ್ರು 12,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, 12,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೊಂದೆಲ್ಲ ಇವತ್ತು ನಾವು ಕರ್ನಾಟಕ ರಾಜ್ಯ ರೆಡ್ಡಿಜನ್ ಮತ್ತೊಂದು ನಿರ್ಣಯ ತಗೊಂಡಿದ್ವಿ. ಈ ಹಿಂದಿನ ನಮ್ಮ ಸಭೆಯಲ್ಲಿ ನಾವು ನಮ್ಮ ಸಮುದಾಯದ ವಿದ್ಯಾಸಂಸ್ಥೆಗಳನ್ನ ಪ್ರತಿ ಜಿಲ್ಲಾವಾರು ನಾವು ಸ್ಥಾಪನೆ ಮಾಡೋಕ್ಕೆ ನಮ್ಮ ಸಂಘದಲ್ಲಿ ನಿರ್ಣಯ ಆಗಿದೆ. ಈಗಾಗಲೇ ನಾವು ಮೊದಲನೇ ನಿರ್ಣಯವನ್ನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 5 ಎಕರೆ ಜಮೀನು ಒಂದು ಶಿಕ್ಷಣ ಸಂಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡಬೇಕಂತ ತೀರ್ಮಾನ ಆಗಿದೆ. ಸಭೆ ನಿರ್ಣಯ ಆಗಿದೆ. ತಾವೆಲ್ಲರೂ ನಮ್ಮ ಬಾಗಲಕೋಟೆ ಎಲ್ಲ ನಮ್ಮ ಬಂಧುಗಳು ದಯವಿಟ್ಟು ಎಲ್ಲರೂ ಒಳ್ಳೆಯ ಜಮೀನನ್ನು ನೋಡಿ 5 ಎಕರೆ ಜಮೀನನ್ನು ತೋರಿಸಿದ್ರೆ ಸಂಘದ ಹೆಸರಿಗೆ ನಾವು ಕೊಂಡ್ಕೊಂಡು ಇಲ್ಲಿ ನಾವು ವಿದ್ಯಾಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ವಿ. ಆ ಹಿಂದಿದ್ದು ನಿಮ್ಮ ಬಾಂಧವ್ಯ ಹತ್ರ ಆಗುತ್ತೆ. ಇದೊಂದರಲ್ಲಿ ಎರಡನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡೋಕ್ಕೆ ನಮ್ಮ ಸಂಘದ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದಕ್ಕೆ ಹಣಕಾಸು ಸಹ ಅದನ್ನು ಪಕ್ಕ ತೆಗೆದಿದ್ದೀವಿ ಈಗಾಗಲೇ. ಇನ್ನ ಬೇರೆ ಜಿಲ್ಲೆಗಳು ಅಂದ್ರೆ ಒಂದಿನ ಮನೆಯಲ್ಲ ತೆಗೆಯಬಹುದಿಲ್ಲ. ನಮ್ಮಲ್ಲಿ ಒಂದು ಮೆಡಿಕಲ್ ಕಾಲೇಜ್ ನಡೀತಾ ಇದೆ. ಆ ಮೆಡಿಕಲ್ ಕಾಲೇಜ್ ಮುಗಿಬೇಕಂದ್ರೆ ಇನ್ನೂ ಒಂದು ವರ್ಷ ಆಗುತ್ತೆ. ಅಷ್ಟರೊಳಗೆ ನಾವು ಮತ್ತೆ ಮುಂದಿನ ವರ್ಷ ಇನ್ನೂ ಒಂದು 2 ಜಿಲ್ಲೆಗೆ ಮತ್ತೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಕೊಂಡು ಪ್ರತಿ ಜಿಲ್ಲಾವಾರು ವಿದ್ಯಾಸಂಸ್ಥೆಗಳನ್ನು ಮಾಡಿ ನಮ್ಮ ಸಂಘವನ್ನು ಹೆಚ್ಚಿನ ನಮ್ಮ ಸಮುದಾಯದ ಹತ್ತಿರ ಕೊಂಡೊಯ್ಯಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ ಹಿರಿಯರು. ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಮಲ್ಲವರ ಮಕ್ಕಳು ಅಂತೇಳಿ ಒಂದೇ ಶ್ಲೋಗನ ಅಡಿಯಲ್ಲಿ ನಾವೆಲ್ಲ ಜೀವಿಸೋಣ. ಮುಂದಿನ ಪೀಳಿಗೆಗೆ ನಾವೆಲ್ಲ